ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಕಾಲರ್ ನೆಕ್ ಕುರ್ತಿನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು 3.5 ಮೀಟರ್ ಕಾಟನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಟಾಪ್ ಪಾರ್ಟ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇಲ್ಲಿ ನಾನು ಟಾಪ್ ಲೆಂತ್ನ 15 ಇಂಚ್ಗೆ ತಗೊಂಡಿದ್ದೀನಿ. ಶೋಲ್ಡರ್ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ ಸೇರಿಸಿ 11 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 7.5 ಇಂಚ್ ಇದೆ. ಪ್ಲಸ್ 2 ಇಂಚ್ ಮಾರ್ಜಿನ ಸೇರಿಸಿ 9.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಆರ್ಮೋಲ್ ಶೇಪ್ನ ತೆಗೆಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ನಾನು ಫ್ರಂಟ್ ಆರ್ಮೋಲ್ ಶೇಪ್ನ ಕೂಡ ಕೊಟ್ಕೋತೀನಿ. ನೆಕ್ ಶೇಪ್ನ ತೆಗೆಯೋಕೆ ಅಂತ ನೆಕ್ ವಿಡ್ತ್ನ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ನ ಕೂಡ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದು ಫ್ರಂಟ್ ನೆಕ್ ಆಗಿರುತ್ತೆ. ಬ್ಯಾಕ್ ನೆಕ್ನ ನಾನು 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೊಂಡು ನೆಕ್ ಶೇಪ್ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ತರ ಟಾಪ್ ಪಾರ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಈ ಬ್ಯಾಕ್ ಪಾರ್ಟ್ನ ರಿಮೂವ್ ಮಾಡ್ಕೋತೀನಿ. ರಿಮೂವ್ ಆಗಿದೆ. ಈ ಫ್ರಂಟ್ ಪಾರ್ಟ್ ನೆಕ್ ಮತ್ತೆ ಫ್ರಂಟ್ ಪಾರ್ಟ್ ಆರ್ಮೋಲ್ ಶೇಪ್ನ ನಾನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಫ್ರಂಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಶೇಪ್ನ ತೆಗಿಬೇಕಾಗುತ್ತೆ. ಈ ನೆಕ್ ವಿಡ್ತ್ ಬಂದು 3.5 ಇಂಚ್ ಇದೆ. ಇಲ್ಲಿಂದ ನಾನು ಕೆಳಗಡೆ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈಗ ಈ ನೆಕ್ ವಿಡ್ತ್ ಬಂದು 6.5 ಇಂಚ್ಗೆ ಬರುತ್ತೆ. ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೀಗೆ 1/4 ಇಂಚ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಈ 1/4 ಇಂಚ್ ಬೇಡ ಅಂದ್ರೆ ಸ್ಟ್ರೈಟ್ ಆಗಿ ಕೂಡ ನಾವು ಸೆಂಟರ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ಈ ತರ ಕಟ್ ಆಗಿದೆ. ಈ ತರ ಈ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಲೀವ್ನ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ನಾನು ಸ್ಲೀವ್ ಲೆಂತ್ನ 18.5 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ವಿಡ್ತ್ನ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಡೌನ್ನ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ ನಾನು 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕೊಟ್ಕೋತೀನಿ. ಇಲ್ಲಿ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಇದನ್ನ ಓಪನ್ ಮಾಡ್ಕೊಂಡು ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕಟ್ ಮಾಡ್ಕೋತೀನಿ. ಇವಾಗ ಇದು ಕಟ್ ಆಗಿದೆ. ಈ ತರ ನಾನು ಸ್ಲೀವ್ ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಬಾಟಮ್ ನ ಮಾರ್ಕ್ ಮಾಡೋಕೆ ಅಂತ 2 ಪೀಸ್ ಬಟ್ಟೆನ ನಾನು ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಸಹ ಓಪನ್ ಸೈಡ್ ಆಗಿದೆ. ಇವಾಗ ಇದನ್ನ ಹೇಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಆಗಿದೆ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇಲ್ಲಿ ನಾನು ವೆಸ್ಟ್ ಮೆಜರ್ಮೆಂಟ್ನ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಲೆಂತ್ ಬಂದು 10.5 ಇಂಚ್ಗೆ ಬರುತ್ತೆ. ಸುತ್ತ ನಾನು 10.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಡಾರ್ಕ್ ಆಗಿದೆ. ಈ ಮಾರ್ಕ್ ನ ನಾನು ಮೆಜರ್ ಮಾಡಿ ನೋಡಿದಾಗ 9.5 ಇಂಚ್ ಕರೆಕ್ಟ್ ಆಗಿ ಇಲ್ಲಿ ಬಂದಿದೆ. ಈ ಬಾಟಮ್ ಲೆಂತ್ ನ ನಾನು 30 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಟೋಟಲ್ ಕುರ್ತಿ ಲೆಂತ್ ಬಂದು 43 ಇಂಚ್ ಇದೆ. ಟಾಪ್ ಅಲ್ಲಿ ನಾನು 15 ಇಂಚ್ ತಗೊಂಡ್ರೆ ಬಾಟಮ್ ಅಲ್ಲಿ ನಾನು 30 ಇಂಚ್ ನ ತಗೋತೀನಿ. ಟೋಟಲ್ ಆಗಿ 45 ಇಂಚ್ ಆಗುತ್ತೆ. ಇದರಲ್ಲಿ ನಾನು 2 ಇಂಚ್ ನ ಸ್ಟಿಚಿಂಗ್ ಅಂತ ಕಳೆದಾಕಿದ್ರೆ ಇನ್ನು 43 ಇಂಚ್ ಕುರ್ತಿ ಲೆಂತ್ ಬರುತ್ತೆ. ಇದ್ರ ಮುಂದೆ ಕೂಡ ನಾನು 30 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಈ ಬಾಟಮ್ ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಈ ತರ ಬಾಟಮ್ ಮತ್ತೆ ಟಾಪ್ ಪಾರ್ಟ್ ಕಟಿಂಗ್ ಮುಗ್ದಿದೆ.
ನಂತರ ನಾನು ಸ್ಟಿಚ್ ಮಾಡೋಕ್ಕೆ ಅಂತ ಟಾಪ್ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಸೀದಾ ಇಟ್ಕೊಂಡಿದ್ದೀನಿ. ಈ ಫ್ರಂಟ್ ಪಾರ್ಟ್ನ ಹೀಗೆ ಉಲ್ಟಾ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಅಟ್ಯಾಚ್ ಆಗಿದೆ. ಇಲ್ಲಿ ನಾನು ಈ ವಿ ಶೇಪ್ ಮತ್ತು ಈ ಕಾಲರ್ನ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಮೊದಲಿಗೆ ವಿ ಶೇಪ್ನ ಸ್ಟಿಚ್ ಮಾಡೋಕೆ ಅಂತ ಒಂದು ಸೈಡ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಪಟ್ಟಿ ಸುತ್ತ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಹೀಗೆ ಈ ವಿ ಶೇಪ್ ಮೇಲೆ ಇಟ್ಟು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ನಂತರ ಇದನ್ನ ಹೀಗೆ ಉಲ್ಟಾ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಈ ವಿ ಶೇಪ್ ಸುತ್ತ ನಾನು 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಕರೆಕ್ಟಾಗಿ ವಿ ಶೇಪ್ ಅಳತೆಗೆ ಫೋಲ್ಡ್ ಆಗಲಿ ಅಂತ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ನಂತರ ಈ ವಿ ಶೇಪ್ ಮೇಲೆ ಒಂದು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ವಿ ಶೇಪ್ನ ಹೀಗೆ ಉಲ್ಟಾ ಸೈಡಿಂದ ನೋಡಿದಾಗ ಈ ಥರ ಕಾಣುತ್ತೆ. ಸ್ಟಿಚ್ ಆಗಿದೆ. ನಂತರ ಈ ಕಾಲರ್ನ ಮಾರ್ಕ್ ಮಾಡೋಕೆ ಅಂತ ನೆಕ್ನ ಹೀಗೆ ಸಮ ಬರೋ ಹಾಗೆ ಫೋಲ್ಡ್ ಮಾಡಿ ಇಟ್ಕೋತೀನಿ. ನಂತರ ಇದನ್ನ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಇಲ್ಲಿ ಕರೆಕ್ಟಾಗಿ ನೀಟಾಗಿ ಫೋಲ್ಡ್ ಆಗಿರಬೇಕು. ನಂತರ ಇವಾಗ ಇದನ್ನ ಮೆಜರ್ ಮಾಡ್ಕೋತೀನಿ. ಇಲ್ಲಿ 8.6 ಇಂಚ್ ಬಂದಿದೆ. 8.6 ಇಂಚ್ಗೆ ಕಾಲರ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಾಲರ್ನ ನಾನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಲರ್ ಕರೆಕ್ಟಾಗಿ ಮಾರ್ಕ್ ಆಗಲಿ ಅಂತ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ವಿಡ್ತ್‌ನ ಕೂಡ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅಂತ ನಾನಿಲ್ಲಿ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇಲ್ಲಿಂದ ಕಾಲರ್ ಶೇಪ್ನ ಕೊಟ್ಕೋತೀನಿ. ಈ ಕಾಲರ್ ಶೇಪ್ನ ನಾನು 8.6 ಇಂಚ್ಗೆ ಬರೋ ಹಾಗೆ ಮಾರ್ಕ್ ಮಾಡ್ಕೋತೀನಿ. ಈ ಕಾಲರ್ ವಿಡ್ತ್‌ನ ನಾನು 1 ಇಂಚ್ಗೆ ಬರೋ ಹಾಗೆ ಕಾಲರ್ ಶೇಪ್ ಅಳತೆಗೆ ಮಾರ್ಕ್ ಮಾಡ್ಕೊತಾ ಹೋಗ್ತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಡಾರ್ಕ್ ಆಗಿದೆ. ಇವಾಗಿಲ್ಲಿ ಹೀಗೆ ಸ್ವಲ್ಪ ಕರ್ವ್ ಶೇಪ್ನ ಕೊಟ್ಕೋತೀನಿ. ಈ ಥರ ಕಾಲರ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಕಾಲರ್ನ ನಾನು ಓಪನ್ ಮಾಡಿ ನೋಡಿದಾಗ ಈ ಥರ ಬರುತ್ತೆ. ನಂತರ ಈ ಕಾಲರ್ ಅಟ್ಯಾಚ್‌ಗೆ ಅಂತ ಹೇಳಿ ನಾನು ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 4 ಪೀಸ್‌ಗೆ ಬಟ್ಟೆನ ಹೀಗೆ ತಗೊಂಡಿದ್ದೀನಿ. ಇಲ್ಲಿ ಕಾಲರ್ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಅಟ್ಯಾಚ್‌ಗೆ ಅಂತ ಹೇಳಿ ನಾನು ಒಟ್ಟಿಗೆನೆ ನಾನು ಕಾಲರ್ನ ಕಟ್ ಮಾಡ್ಕೋತಿದ್ದೀನಿ. ಇವಾಗ ಇಲ್ಲಿ ಕಾಲರ್ನ ಹೀಗೆ ಫೋಲ್ಡೆಡ್ ಸೈಡ್ ಬರೋ ಹಾಗೆ ಇಟ್ಕೊಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಮೇಲೆ ಮತ್ತೆ ಕೆಳಗಡೆ ಸ್ಟಿಚಿಂಗ್ಗೆ ಅಂತ ಹೇಳಿ 1/2 ಇಂಚ್‌ನ ನಾನು ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಕಾಲರ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಈ ತರ ಕಾಲರ್ ಅಳತೆಗೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸ್ ಮೇಲೆ ಹೀಗೆ ಕಾಲರ್ನ ಇಟ್ಕೊಂಡಿದ್ದೀನಿ. ಈ ಕಾಲರ್ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ ಬಟ್ಟೆ ಬರೋ ಹಾಗೆ ಇಟ್ಕೊಂಡು ಐರನ್ ಪ್ರೆಸ್ ಮಾಡ್ಕೋತೀನಿ. ಐರನ್ ಪ್ರೆಸ್ ಆಗಿದೆ. ಈ ಬಾಟಮ್ ಕಾಲರ್ ಹತ್ರ ನಾನು ಹೀಗೆ ಬಟ್ಟೆನ 1/2 ಇಂಚ್ಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದು ಬಂದು ಈ ತರ ಕಾಣುತ್ತೆ. ನಂತರ ಇನ್ನೊಂದು ಪೀಸ್‌ನ ಕೂಡ ಇಟ್ಕೋತೀನಿ. ಇದ್ರ ಮೇಲೆ ನಾನು ಈ ಕಾಲರ್ ಅಟ್ಯಾಚ್ಡ್ ಬಟ್ಟೆನ ಹೀಗೆ ಉಲ್ಟಾ ಇಟ್ಕೊಂಡಿದ್ದೀನಿ. ಇಲ್ಲಿ ಬಾಟಮ್ ಹತ್ರ 1/2 ಇಂಚ್ ಬಂದು ಸ್ಟಿಚಿಂಗ್ಗೆ ಹೋಗುತ್ತೆ. ಈಗ ಮೇಲ್ಗಡೆ ಕಾಲರ್ ಹತ್ರ ಎರಡೂ ಕಡೆ ಪೀಸ್‌ನ ಕೂಡ ನಾನು ಅಟ್ಯಾಚ್ ಮಾಡ್ಕೋತೀನಿ.
ಅಟ್ಯಾಚ್ ಆಗಿದೆ. ನಂತರ ಕರೆಕ್ಟಾಗಿ ಫೋಲ್ಡ್ ಆಗಲಿ ಅಂತ ಇಲ್ಲೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ನಂತರ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ಈ ಕಾಲರ್ ಪೀಸ್ನ ಹೀಗೆ ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಟಾಪ್ ಪೀಸ್ನ ಕೂಡ ಹೀಗೆ ಇಟ್ಕೊಂಡು ಸೆಂಟರ್ಗೆ ಫೋಲ್ಡ್ ಮಾಡಿ ಒಂದು ಸಣ್ಣದಾಗಿ ಒಂದು ಕಟ್ ಮಾಡಿ ಮಾರ್ಕ್ ಮಾಡ್ಕೋತೀನಿ. ಈ ಸೆಂಟರ್ ಟಾಪ್ ಮೇಲೆ ಈ ಸೆಂಟರ್ ಕಾಲರ್ ಪಟ್ಟಿನ ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಮತ್ತೆ ಇದನ್ನ ಈ ಕಡೆಗೆ ತಿರುಗಿಸ್ಕೊಂಡು ಈ ಕಡೆ ಸೆಂಟರಿಂದ ಮತ್ತೆ ನಾನು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಈ ಸ್ಟಿಚಿಂಗ್ ಮಾರ್ಜಿನ್ ಹೀಗೆ ಬಟ್ಟೆ ಒಳಗಡೆ ಸೇರಿಸ್ಕೊಂಡು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ಕಾಲರ್ನ ಟಾಪ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಲೀವ್ನ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೋತೀನಿ. ಜೊತೆಗೆ ಸ್ಲೀವ್ ಬಾಟಮ್ನ ನಾನು ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸ್ಲೀವ್ನು ಕೂಡ ಸೇಮ್ ಇದೇ ತರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ ಟಾಪ್ಗೆ ಅಟ್ಯಾಚ್ ಆಗಿದೆ. ನಂತರ ನಾನು ಬಾಟಮ್ನ ಅಟ್ಯಾಚ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಈ ಟಾಪ್ನ ಹೀಗೆ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಈ ಕಡೆ ಟಾಪ್ಗೂ ಕೂಡ ಬಾಟಮ್ನ ಹೀಗೆ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಟಾಪ್ಗೆ ಬಾಟಮ್ ಅಟ್ಯಾಚ್ ಆಗಿದೆ. ಜೊತೆಗೆ ಸೈಡ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸ್ಲೀವ್ನ ಹೀಗೆ ಇಟ್ಕೊಂಡು ಈ ಸ್ಲೀವ್ ಇಂದ ಬಾಟಮ್ ವರೆಗೂ ಕೂಡ ನಾನು ಸ್ಟಿಚ್ ಮಾಡ್ಕೋತೀನಿ. ನಂತರ ಈ ಕಡೆ ಸೈಡ್ನ ಕೂಡ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಕುರ್ತಿ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸೈಡ್ ಮತ್ತೆ ಬಾಟಮ್ ಸ್ಟಿಚ್ ಆಗಿದೆ. ಈ ತರ ನಾನು ಕಾಲರ್ ನೆಕ್ ಕುರ್ತಿನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.